ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಡೇ ಆಫ್ ಪ್ರೇಯರ್ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಸ್ವಾಮಿಯ ಮಧುರ ನಾಮದಲ್ಲಿ ಆಹ್ವಾನಿಸುತ್ತೇವೆ. ಪ್ರೀತಿಯುಳ್ಳ ಸಭೆಯವರೇ, ಕೊರೋನಾ ವೈರಸ್ ಕೋವಿಡ್-19 ಅದು ಇಂದು ಇಡೀ ವಿಶ್ವವನ್ನೇ ಹೆದರಿಸಿದೆ. ಪ್ರತಿಯೊಬ್ಬ ಮಾನವನು ಕೂಡ ಈ ದಿನಗಳಲ್ಲಿ ಭಯಭೀತನಾಗಿ ಜೀವನ ಮಾಡುವುದನ್ನು ನಾವು ಗಮನಿಸುತ್ತೇವೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಬೇರೆಯವರಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ಬಂದಿದ್ದೇವೆ. ಈ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಕೂಡ ದೇವರ ವಾಕ್ಯದಲ್ಲಿರುವಂಥ ಕೆಲವು ಸಂಗತಿಗಳನ್ನು ಗಮನಿಸುವಂತಹದ್ದು ಅಗತ್ಯ. ಪೇತ್ರನು ಆತನು ಕುಂಟನಿಗೆ ಸ್ವಸ್ಥ ಮಾಡಿದ ತರುವಾಯ ಸನ್ಹೆಡ್ರಿನ್ ಅವರು ಆತನು ಅರೆಸ್ಟ್ ಮಾಡುವಂತಹದ್ದು. ಆಗ ಪೇತ್ರನು ಅವರಿಗೆ ಕೊಡುವಂಥ ಉತ್ತರ, ಯೇಸು ಆತ ಅದ್ಭುತವನ್ನು ಮಾಡಿದ್ದಾನೆ, ಆದರೆ ಈ ಸಮಸ್ಯೆಗೆ ಹೆದರಿ ಅಥವಾ ನೀವು ಕೊಡುವಂಥ ಬೆದರಿಕೆಗೆ ಹೆದರಿ ಓಡಿ ಹೋಗಬೇಕಾ? ಪೇತ್ರನ ಆಲೋಚನೆ ಯಾವುದಂದರೆ, ಬಂದಂಥ ಆ ಸಮಸ್ಯೆಯನ್ನು ಎದುರಿಸುವಂಥದ್ದು, ನಾಟ್ ಟು ರನ್ ಅವೇ ಫ್ರಮ್ ದ ಸಿಚುವೇಶನ್. ಆ್ಯಂಡ್ ಪೀಟರ್ ವಾಸ್ ಸೇಯಿಂಗ್ ಟು ಸ್ಟ್ಯಾಂಡ್ ಫರ್ಮ್ಲಿ ಫಾರ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ವಾಟ್ ಜೀಸಸ್ ಡಿಡ್. ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಕ್ಕೆ ಆತನು ಸಾಕ್ಷಿ ಕೊಡುವಂಥದ್ದು. ಇನ್ನು ಅದೇ ಪೇತ್ರನು ಒಂದು ಸಾರಿ ಸೆರೆಯಲ್ಲಿರುವಾಗ 12ನೇ ಅಧ್ಯಾಯದಲ್ಲಿ ಆದಿಸಭೆ ಮನೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ದ ಪೀಪಲ್ ದ ಪ್ರೇಯಿಂಗ್ ಫಾರ್ ದ ಪೀಟರ್, ದ ಕಾನ್ಸ್ಟೆಂಟ್ಲಿ ದ ಬೈಬಲ್ ಸೇ ದಟ್ ದ ಚರ್ಚ್ ವಾಸ್ ಅರ್ನೆಸ್ಟ್ಲಿ ಪ್ರೇಯಿಂಗ್ ಫಾರ್ ಪೀಟರ್. ಪೇತ್ರನ ಬಿಡುಗಡೆಗಾಗಿ ಅದು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಸಭೆಯಾಗಿತ್ತು. ಪೇತ್ರನು ಸೆರೆಯಲ್ಲಿದ್ದ, ಆದರೆ ಸಭೆ ಅವನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಿದ್ದು. ಪರಿಣಾಮವಾಗಿ ಅವರ ಪ್ರಾರ್ಥನೆಗೆ ಉತ್ತರವಾಗಿ ಪೇತ್ರನು ಆ ಸೆರೆಯಿಂದ ಬಿಡುಗಡೆಯಾಗುವಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ಅಲ್ಲಿ ಗಮನಿಸ್ತೇವೆ. ಯೇಸು ಸ್ವಾಮಿಯ ಜೀವನವನ್ನು ಕೂಡ ಗಮನಿಸಿದಾಗ ಮಾರ್ಕನ ಸುವಾರ್ತೆಯಲ್ಲಿ ಆತನು ಮಾಡುವಂಥ ಎಲ್ಲ ಅದ್ಭುತ ಕಾರ್ಯಗಳು, ಮಾರ್ಕನು ಬರೆಯುವಂಥದ್ದನ್ನು ಜೀಸಸ್ ಮೂಡ್ ವಿತ್ ಎ ಕಂಪ್ಯಾಷನ್. ಆತನು ಕನಿಕರದಿಂದ ಆತನು ಮುಂದೆ ಹೋದ. ಲಾಜರನ ಮರಣವಾದಾಗ ಆ ಸ್ಥಳದಲ್ಲಿ ಯೇಸು ಸ್ವಾಮಿ ಅಲ್ಲಿದ್ದು ಆತನಿಗೋಸ್ಕರವಾಗಿ ಇಲ್ಲವೇ ಆತ ಕುಟುಂಬಕ್ಕಾಗಿ ಆತ ಕಣ್ಣೀರು, ಜೀಸಸ್ ವೆಪ್ಟ್ ಎಂಬುದಾಗಿ ಕೂಡ ನೋಡ್ತೇವೆ. ಹಾಗಾದರೆ ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸಿಯಂತೆ ಒಂದೆಡೆಯಲ್ಲಿ ಸಮಸ್ಯೆ ಬಂದಾಗ ಪೇತ್ರನು ಹೇಳುವಂಥದ್ದು ವಿ ಹ್ಯಾವ್ ಟು ಫೇಸ್ ಇಟ್. ಇನ್ನೊಂದು ಕಡೆಯಲ್ಲಿ ಸಭೆ ಆ ಸಮಸ್ಯೆಗೆ ಬೇಕಾದ ಪರಿಹಾರಕ್ಕೋಸ್ಕರವಾಗಿ ದ ಪ್ರೇಯಿಂಗ್ ಅರ್ನೆಸ್ಟ್ಲಿ ಕಾನ್ಸ್ಟೆಂಟ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಪೌಲನು ಕೂಡ ತನ್ನ ಪತ್ರಗಳಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಆತನು ಬರೀತಾನೆ. ಯೇಸು ಸ್ವಾಮಿಯ ಆ ಕನಿಕರ, ಯೇಸು ಸ್ವಾಮಿಯ ಮಾಡಿದ ಅದ್ಭುತಗಳಲ್ಲಿ ನಾವು ಗಮನಿಸುವಂಥದ್ದು ವಿಶೇಷ. ಇನ್ನು ಆದಿಸಭೆಯ ಲಕ್ಷಣಕ್ಕೆ ನಾವು ಬಂದಾಗಲೂ ಕೂಡ ದ ಚರ್ಚ್ ವಾಸ್ ಪ್ರೇಯಿಂಗ್ ಚರ್ಚ್, ದ ಚರ್ಚ್ ವಾಸ್ ದ ವರ್ಷಿಂಗ್ ಚರ್ಚ್. ಕನ್ಸಿಡರಿಂಗ್ ಆಲ್ ದೀಸ್ ಫ್ಯಾಕ್ಟ್ಸ್, ಎಲ್ಲವುಗಳನ್ನು ಗಮನಿಸಿದಾಗ ಬಂದಂಥ ಈ ಸಮಸ್ಯೆಯನ್ನು ನಾವು ಎದುರಿಸಬೇಕೇ ಹೊರತಾಗಿ ಇಲ್ಲಿಂದ ಓಡಿ ಹೋಗೋದಲ್ಲ. ಹೌ ದ ಪ್ರಾಬ್ಲಮ್ ಕೇಮ್ ಎಂಬುವಂಥದ್ದು ಮುಖ್ಯ ಅಲ್ಲ, ಹೌ ಟು ಫೇಸ್ ದ ಪ್ರಾಬ್ಲಮ್ ಎಂಬುವಂಥದ್ದು ಬಹಳ ಮುಖ್ಯ. ಇನ್ ಆರ್ಡರ್ ಟು ಫೇಸ್ ದಿಸ್ ಪ್ರಾಬ್ಲಮ್, ಟು ಓವರ್ಕಮ್ ದಿಸ್ ಪ್ರಾಬ್ಲಮ್, ಹಿಯರ್ ಇಸ್ ಎ ಸೊಲ್ಯೂಷನ್ ಫಾರ್ ಅಸ್, ದ ಗ್ರೇಟ್ ಸೊಲ್ಯೂಷನ್, ದಿ ಕ್ಯಾರೆಕ್ಟರ್ ಆಫ್ ದಿ ಅರ್ಲಿ ಚರ್ಚ್ ಟು ಪ್ರೇ ಕಾನ್ಸ್ಟೆಂಟ್ಲಿ, ಪ್ರೇ ಅರ್ನೆಸ್ಟ್ಲಿ, ಸಭೆಯಾಗಿ ಪ್ರಾರ್ಥನೆ ಮಾಡುವಂಥದ್ದು,
ವೆನ್ ವಿ ಪ್ರೇ ಇನ್ ಒನ್ ಮೈಂಡ್, ಒನ್ನೆಸ್, ಒಂದೇ ಮನಸ್ಸದಿಂದ ಏಕವಾಗಿ ಪ್ರಾರ್ಥನೆ ಮಾಡುವಾಗ ವಿತ್ ಎ ಕನ್ಸರ್ನ್, ವಿತ್ ಎ ಕಂಪ್ಯಾಷನ್, ಮತ್ತು ಆ ಕುಟುಂಬ ಇಲ್ಲವೇ ಆ ಕನಿಕರದಿಂದ ಮಾಡುವಂಥ ಪ್ರಾರ್ಥನೆಗೆ ಯೇಸು ಸ್ವಾಮಿ ಉತ್ತರವನ್ನು ಅಥವಾ ದೇವರು ಉತ್ತರವನ್ನು ಕೊಡ್ತಾನೆ. ಈವನ್ ಅಬ್ರಮ ಆಲ್ಸೋ ಪ್ರೇಡ್ ಫಾರ್ ಇಸ್ ನೆವ್ಯೂ, ಲೋಟನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು. ಈವನ್ ಸೊದೋಮ್ ಗೊಮೋರ್ ವಾಸ್ ಸಪೋಸ್ ಟು ಬಿ ಡಿಸ್ಟ್ರಾಯ್ಡ್, ಅದು ನಾಶ ಮಾಡುವಂಥ ಸಂದರ್ಭದಲ್ಲಿ ಅಬ್ರಹಾಮನು ಕೂಡ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದನ್ನು ಕೂಡ ಗಮನಿಸ್ತೇವೆ. ಹಾಗಾದರೆ ಕೋವಿಡ್-19 ಈ ಸಮಸ್ಯೆ ಇಡೀ ವಿಶ್ವವನ್ನೇ ಅದು ಹೆದರಿಸಿದಿರಬಹುದು, ಆದರೆ ಅದನ್ನು ಜಯಗಳಿಸುವಂಥ ಒಂದು ಸಾಧನ ಈಗ ದೇವರ ತಾನೇ ಕೊಟ್ಟಿದ್ದಾನೆ. ಲುಕ್ ಅಟ್ ದ ಸಿಚುವೇಶನ್, ವಾಟ್ ಇಂಪ್ಯಾಕ್ಟ್, ಅದರ ಆದ ಪರಿಣಾಮವನ್ನು ಗಮನಿಸಂತೆ ಇಡೀ ವಿಶ್ವ ತನ್ನ ಶಾಂತಿಯನ್ನು ಕಳ್ಕೊಂಡಿದೆ. ವೈರಸ್, ದಟ್ ಈಸ್ ದ ಸ್ಮಾಲೆಸ್ಟ್ ವೈರಸ್, ಇಟ್ ಎಫೆಕ್ಟೆಡ್ ದ ಮೋರ್ ಅಲ್ವಾ, ಪರಿಣಾಮಕಾರಿ ರೀತಿಯಲ್ಲಿ ತೊಂದರೆ ಇದೆ. ದೇಶದೊಳಗೆ ಅಸಮಾಧಾನವಿದೆ, ಮತ್ತೊಂದು ದೇಶವನ್ನು ಸಂಶಯದಿಂದ ನೋಡುವಂಥ ಒಂದು ಸಂಗತಿ ಇದೆ. ಒಂದೆಡೆಯಲ್ಲಿ ಭಯವಿದೆ, ಯುದ್ಧ ಆಗ್ತದೋ ಎಂಬುವಂಥ ಒಂದು ಸಂಗತಿ ಇದೆ. ಅದರ ಅರ್ಥ ಇಷ್ಟೇ, ಅವರ್ ರಿಲೇಷನ್ಶಿಪ್ ವಾಸ್ ಬ್ರೋಕ್ ಡೌನ್, ಆ ಸಂಬಂಧಗಳು ಈಗ ಅದು ಮುರಿದು ಬಿದ್ದದ್ದು. ಇನ್ನು ಆರ್ಥಿಕ ಸ್ಥಿತಿಗೆ ಬಂದರೆ ಇಡೀ ವಿಶ್ವದ ದ ಸ್ಟೆಬಿಲಿಟಿ, ಎಕನಾಮಿಕ್ ಸಿಸ್ಟಮ್ ಆಲ್ಸೋ ಡಿಸ್ಟರ್ಬ್, ಅದರಲ್ಲಿ ಕೂಡ ಅದು ನಷ್ಟಪಟ್ಟದ್ದು ಅಥವಾ ಆರ್ಥಿಕ ಮುಗ್ಗಟ್ಟು ಇರುವುದನ್ನು ಕೂಡ ನಾವಲ್ಲಿ ಗಮನಿಸ್ತೇವೆ. ವ್ಯಾಪಾರ ವಹಿವಾಟಿಗೆ ಬರೋಣ, ಅದು ಕೂಡ ಸಂಬಂಧಗಳು ಅದು ಮುರಿದು ಹೋದದ್ದಿದೆ. ಶ್ರೀಮಂತ ರಾಷ್ಟ್ರಗಳು ಪ್ರಗತಿಶೀಲ ರಾಷ್ಟ್ರಗಳ ಮೇಲೆ ಒಂದು ವೇಳೆ ಒತ್ತಡ ತರುವಂಥದ್ದು ಇದೆ. ಹಾಗಾದರೆ ಇಡೀ ಸಮಸ್ಯೆ ಅದು ಸಂಬಂಧಗಳು ತುಂಡು ಹೋದದ್ದು, ಸಾಮಾಜಿಕವಾದ ಸಂಬಂಧಗಳು ಅದು ತುಂಡು ಆಗಿದೆ, ನಿರುದ್ಯೋಗದ ಸಮಸ್ಯೆ ಅದು ಬಂದಿದೆ. ಹೆಚ್ಚು ಕಡಿಮೆ ಭಾರತದಲ್ಲಿಯೇ ಕೂಡ ಸಾಧಾರಣ 40 ಕೋಟಿ ನಿರುದ್ಯೋಗ ಸಮಸ್ಯೆ ಬರುವುದೆಂಬುದಾಗಿ ಒಂದು ವರ್ತಮಾನವಿದೆ. ಹೇಗೂ ಇವೆಲ್ಲವನ್ನು ಗಮನಿಸಿದಾಗ ವಿ ಆರ್ ಟೋಟಲಿ ಶಟರ್ಡ್, ನಾವು ಪೂರ್ಣವಾಗಿ ನಾವು ಬಿದ್ದು ಹೋಗಿದ್ದೇವೆ ಎಂಬುವಂಥದ್ದೇ. ಆದರೆ ನಾವು ಅಷ್ಟಕ್ಕೆ ನಿಲ್ಲುವುದಿಲ್ಲ, ಆ ದುಃಖದಲ್ಲಿ ನಾವು ಬೀಳುವುದಿಲ್ಲ, ಬದಲಾಗಿ ದೊಡ್ಡ ಒಂದು ಶಕ್ತಿ ದೇವರ ತಾನೇ ನಮಗೆ ಕೊಟ್ಟಿದ್ದಾನೆ. ಆ ಶಕ್ತಿ ಯಾವುದಂದರೆ ಪ್ರಾರ್ಥನೆ ಮಾಡುವಂಥದ್ದೇ. ಅದು ಹಳೆಯ ಸ್ಕೂಲ್ ಆಫ್ ಥಾಟ್, ಅದೊಂದು ಹಳೆಯ ಪುಸ್ತಕ, ಅಥವಾ ದೇವರ ವಾಕ್ಯ ಎಂಬುದಾಗಿ ಹೇಳುವಂಥದ್ದು ಒಂದು ಹಳೆಯ ಪುಸ್ತಕ ಎಂಬುದಾಗಿ ಆಲೋಚನೆ ಮಾಡಿದರೂ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟದ್ದು ಮಾತ್ರ ಸತ್ಯ. ನಾವು ಓದುವಂಥ ಪುಸ್ತಕ ಹಳೆಯದಾಗಿರಬಹುದು, ಆದರೆ ಆ ಓದುವ ಪುಸ್ತಕದಲ್ಲಿರುವಂಥ ಸತ್ಯಗಳು ಎಲ್ಲ ಕಾಲಕ್ಕೂ ಇರುವಂಥದ್ದೇ. ಹಾಗಾದರೆ ನಮಗೆ ಕೊಡಲ್ಪಟ್ಟಂಥ ದೊಡ್ಡ ವೆಪನ್ ಅದು ಪ್ರಾರ್ಥನೆ ಅಲ್ಲದೆ ಬೇರಲ್ಲ. ಹಾಗಾದರೆ ಆದಿಸಭೆ, ಯೇಸು ಸ್ವಾಮಿಯ ಆ ನಡಾವಳಿಕೆ, ಅವೆಲ್ಲವುಗಳನ್ನು ನಾವೀಗ ನಮ್ಮ ಮನಸ್ಸಿಗೆ ತಂದುಕೊಂಡು ಆತನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆ ಮಾಡೋದ್ರ ಮೂಲಕ ನಮಗೆ ಬೇಕಾದಂಥ ಪರಿಹಾರವನ್ನು ದೇವರ ತಾನೇ ಆತನು ತಂದು ಕೊಡ್ತಾನೆ ಎಂಬುವಂಥದ್ದೇ. ಹಾಗಾದರೆ ನಾವು ಇರುವಂಥ ಸ್ಥಳಗಳಲ್ಲಿ, ನಾವೆಲ್ಲಿದೆಯೇವೋ ಅದೇ ಸ್ಥಳಗಳಲ್ಲಿ ನಾವೀಗ ಪ್ರಾರ್ಥನೆಗಾಗಿ ಬಂದಿದ್ದೇವೆ. ಈಗ ಟೆಲಿಕಾಸ್ಟ್ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಗಳಲ್ಲಿ ನೀವಿದ್ದೀರಿ. ರಿಮೆಂಬರ್ ದಟ್ ಪ್ಲೇಸ್ ಇಟ್ ಸೆಲ್ಫ್ ಇಸ್ ದ ಪ್ಲೇಸ್ ಆಫ್ ವರ್ಷಿಪ್, ದ ಪ್ಲೇಸ್ ಆಫ್ ಪ್ರೇಯರ್. ನಾವು ಇರುವಂಥ ಆ ಸ್ಥಳವೇ ಅದು ಪ್ರಾರ್ಥನಾ ಸ್ಥಳ ಎಂಬುದಾಗಿ ಆಲೋಚನೆ ಮಾಡಿ. ಆಗ ನಿಮ್ಮನ್ನು ನೋಡುವವರು ಯಾರೂ ಅಲ್ಲಿಲ್ಲ, ಬದಲಾಗಿ ನೋಡುವವನು ದೇವರೊಬ್ಬನೇ. ಹಾಗಾಗಿ ಅದಕ್ಕೆ ಬೇಕಾದಂಥ ಜೆಸ್ಚರ್ಗಳನ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ಯಾರಾದರೂ ಕುಳಿತುಕೊಂಡಿರೋದಾಗಿದ್ದರೆ ಹಾಗೆ ಕುಳಿತುಕೊಳ್ಳೋಣ, ಯಾರಿಗಾದರೂ ಮೊಣಕಾಲೂರು ಸಾಧ್ಯತೆ ಇರೋದಾಗಿದ್ದರೆ ಮೊಣಕಾಲೂರೋಣ, ನಿಂತುಕೊಳ್ಳುವಂಥದ್ದು ಇರೋದಾಗಿದ್ದರೆ ನಿಂತುಕೊಳ್ಳೋಣ. ಹೇಗೂ ಕೂಡ ದ ಪ್ಲೇಸ್ ವೇರ್ ಯು ಆರ್ ಇಸ್ ದ ಪ್ಲೇಸ್ ಆಫ್ ವರ್ಷಿಪ್, ದ ಪ್ಲೇಸ್ ಆಫ್ ಪ್ರೇಯರ್. ಪ್ರಾರ್ಥನೆ ಮೂಲಕವಾಗಿ ಒಂದು ಜೆಸ್ಚರ್, ಒಂದು ದೈಹಿಕವಾದಂಥ ಒಂದು ಲಕ್ಷಣವನ್ನು ನಮಗೆ ತಂದುಕೊಳ್ಳೋದ್ರ ಮೂಲಕ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆ ಮಾಡುವಾಗ ಆದಿಸಭೆಯ ಲಕ್ಷಣ ಅದು ಯಾವುದು? ಏಕ ಮನಸ್ಸಿನಿಂದ, ಆಸಕ್ತಿಯಿಂದ, ಇತರರಿಗೆ ಕಡೆ ತೋರಿಸುವಂಥ ಕನಿಕರದಿಂದ ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಆಗ ನಾವು ಎದುರಿಸುತ್ತಿರುವಂಥ ವಿಶ್ವದಲ್ಲಿಯೇ ಅದು ಗಲಿಬಿಲಿ ಮಾಡಿದಂಥ ಇಡೀ ವಿಶ್ವವನ್ನೇ ಒಂದು ಸಂಧಾನಕ್ಕೆ ತರುವುದಕ್ಕೆ ಸಾಧ್ಯವಿದೆ. ಹಾಗಾದರೆ ನಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಹೀಗೆ ನಾವು ಪ್ರಾರ್ಥನೆ ಮಾಡೋಣ. We have just heard from the word of God, and one of the amazing phrases that I always like is, and it came to pass. And it came to pass. You know, we are in a period where we are having challenging times. But let us remind ourselves of this phrase which says, and it came to pass. Yes,
COVID-19 has impacted the world, but at the same time, the Bible reminds us that God holds us in the palms of His hands. In the palms of His hands. As we sing this song, as before we prepare ourselves to spend some time in prayer for the impact that the COVID-19 has on the entire world, let's acknowledge that we are in the hands and in the shelter of the Almighty God. As we sing this song, Hide Me Now. Jesus. Hide me now under your wings. Cover me within your mighty hands. Hide me now under your wings. Cover me within your mighty hands. When the oceans rise and thunders roar, I will soar with you above the storm. Father, you are king over the flood. I will be still, I know you are God. Find rest, my soul, in Christ alone. Know His power in quietness and trust. Find rest, my soul, in Christ alone. Know His power in quietness and trust. When the oceans rise and thunders roll, I will soar with you above the storm. Father, you are king over the flood. I will be still, know you are God. When the oceans rise and thunders roll, I will soar with you above the storm. Father, you are king over the flood. I will be still, know you are God. I will be still and know you are God. ನಮ್ಮ ಪ್ರಾರ್ಥನೆ ಅದು ಒಂದೇ ಮನಸ್ಸು, ಆಸಕ್ತಿ ಮತ್ತು ಕನಿಕರ. ಇವುಗಳ ಮೂಲಕವಾಗಿ ಇಡೀ ವಿಶ್ವಕ್ಕೆ ಈ ಕೊರೋನಾ ವೈರಸ್ನಾದಂಥ ಈ ಪರಿಣಾಮಕ್ಕೆ ಪ್ರಾರ್ಥನೆ ಮಾಡೋಣ. ನಾವೀಗ ಒಂದು ಕ್ಷಣ ಮೌನವಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಾಗ ಈ ಪ್ರಶ್ನೆಗಳನ್ನು ಮನಸ್ಸಿಗೆ ಹಾಕಿಕೊಳ್ಳೋಣ.
ದೇವರು ನಮ್ಮನ್ನು ನಿರಾಶೆಯಲ್ಲಿಯೇ ನಿಲ್ಲಿಸುವುದಿಲ್ಲ. ಬದಲಾಗಿ ಆತನು ನಿರೀಕ್ಷೆಗೆ ನಡೆಸುತ್ತಾನೆ. ಆದುದರಿಂದ ಈ ಪ್ರಶ್ನೆಗಳನ್ನು ಮನಸ್ಸಿಗೆ ಹಾಕಿಕೊಂಡು ಮೌನವಾಗಿ ಪ್ರಾರ್ಥನೆ ಮಾಡೋಣ. ಸೋಂಕು ರೋಗ ಹರಡಿರುವಂಥ ಪರಿಣಾಮವಾಗಿ ಇಡೀ ದೇಶದೊಳಗೆ ಸೌಹಾರ್ದತೆ ಇಲ್ಲವೇ ಸಂಬಂಧಗಳು ತುಂಡು ಆಗಿದೆ. ಸಂಶಯ ದೃಷ್ಟಿಯಿಂದ ಜನರು ನೋಡುವಾಗ ನಮ್ಮ ಪ್ರಾರ್ಥನೆ, ದೇವರೇ ಆ ಸಂಬಂಧಗಳನ್ನು ತಿರುಗಿ ಸಾರಿ ರೆಸ್ಟೋರ್ ಮಾಡುವುದಾಗಿ ಪ್ರಾರ್ಥನೆ ಮಾಡೋಣ. ಆರ್ಥಿಕ ವ್ಯವಸ್ಥೆ ಕುಸಿತಿದೆ. ಇಡೀ ವಿಶ್ವದ ದೇಶಗಳು ಆರ್ಥಿಕ ಸುಧಾರಣೆಗೆ ಒಬ್ಬರಿಗೊಬ್ಬರು ಸಹಕಾರ ಕೊಡುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ವ್ಯಾಪಾರ ವಹಿವಾಟುಗಳಲ್ಲಿ ವಿಶ್ವಾಸ ಇಲ್ಲದಂಥ ಪರಿಸ್ಥಿತಿ ಈಗ ಬಂದಿದೆ. ಆದರೆ ನಾವು ಪ್ರಾರ್ಥನೆ ಮಾಡೋಣ, ಅವರೊಳಗೆ ವಿಶ್ವಾಸ, ಭರವಸೆ ಮೂಲಕ, ಆ ವ್ಯಾಪಾರ ವಹಿವಾಟುಗಳ ಮೂಲಕ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿ ನಿರುದ್ಯೋಗವು ಬಾರದ ಹಾಗೆ ಸಮಾಧಾನಕರವಾದ ಜೀವನ ನಾವೆಲ್ಲರೂ ಕೂಡ ಮಾಡುವ ಹಾಗೆ ಪ್ರಾರ್ಥನೆ ಮಾಡೋಣ. ಕೋವಿಡ್-19 ಅದು ಆರ್ಥಿಕ, ಮಾನಸಿಕ, ರಾಜಕೀಯ, ರಾಷ್ಟ್ರೀಯ ಸೌಹಾರ್ದತೆ ಅವೆಲ್ಲವುಗಳು ಮುರಿದು ಹೋಗುವ ವಿಚಾರಗಳಿವೆ. ಆದರೆ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಮೂಲಕ ತಿರುಗೊಂದು ಸಾರಿ ಪುನಃಸ್ಥಾಪನೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಯೇಸು ಎಲ್ಲರ ಪ್ರಾರ್ಥನೆಗಳನ್ನು ಕೇಳ್ತಾನೆ. ನೀವಿರುವಂಥ ಸ್ಥಳಗಳಲ್ಲಿ ನೀವು ಕೂಗುವಂಥ ಒಂದು ಶಬ್ದ ಹೀಗಿರಬೇಕು: ಕೊರೋನಾ ಗೋ ಅವೇ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ಸ್ವಾಮಿಯ ಹೆಸರಿನಲ್ಲಿ ಕೊರೋನಾ ವೈರಸ್ ಅನ್ನು ಹೊಡೆದೋಡಿಸು ಎಂಬುವ ಏಕ ಮನಸ್ಸಿನ ಪ್ರಾರ್ಥನೆ. ಅದಕ್ಕೆ ಉತ್ತರವಾಗಿ ಅದನ್ನು ಗುಣಪಡಿಸುವಂಥ ಶಕ್ತಿ ಆತ ನಮಗೆ ಕೊಡಲಿಕ್ಕಿದ್ದಾನೆ. ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಮುರಿದು ಹೋದ ಸಂಬಂಧಗಳು ತಿರುಗಿ ಸಾರಿ ಕಟ್ಟು, ಎಸ್ಟಾಬ್ಲಿಷ್ ಎಕಾನಮಿಕ್ ಸ್ಟೆಬಿಲಿಟಿ, ಇಂಪ್ರೂವ್ ಅವರ್ ರಿಲೇಶನ್ಶಿಪ್, ಎಸ್ಟಾಬ್ಲಿಷ್ ವರ್ಡ್ ಶಾಲೋಮ್. ಶಾಲೋಮ್ ಅಂದರೆ ಅದು ಇಡೀ ವ್ಯಕ್ತಿತ್ವಕ್ಕೆ, ಇಡೀ ಪೂರ್ಣವಾದಂಥ ವೃದ್ಧಿಗೆ ಸಂಬಂಧಪಟ್ಟಂಥ ಶಬ್ದ. ಅದು ಸಾಮಾಜಿಕವಾಗಿ, ಮಾನಸಿಕವಾಗಿರುವಂಥ ಶಾಂತಿಯನ್ನು ತಂದುಕೊಡುವಂಥದ್ದು. ಹೀಗಾಗಿ ಇಡೀ ವಿಶ್ವ ಆ ನಿಜವಾದ ಶಾಲೋಮ್ ಒಂದು ಹಾಗೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯ ನಮಗೆ ತಿಳಿಸಿಕೊಟ್ಟ ಹಾಗೆ ಕಷ್ಟಗಳು, ಸಮಸ್ಯೆಗಳು ಬಂದಾಗ ನಾವು ಓಡಿ ಹೋಗುವುದಿಲ್ಲ, ಬದಲಾಗಿ ಅದನ್ನು ಎದುರಿಸುವಂಥ ಆತ್ಮನ ಶಕ್ತಿ ನೀಡು. ಕೋವಿಡ್-19 ಇಡೀ ವಿಶ್ವ ತಲ್ಲಣಗೊಂಡದ್ದು ನಿಜ. ಆರ್ಥಿಕ ಸಮಸ್ಯೆ, ಅಂತರ ದ್ವೇಷಗಳ ಸಂಬಂಧ ಮತ್ತು ನಿರುದ್ಯೋಗದ ಸಮಸ್ಯೆ, ವ್ಯಾಪಾರ ವಹಿವಾಟುಗಳ ಸಂಬಂಧ ಇವೆಲ್ಲವುಗಳು ಕುಸಿದಿದ್ದು ನಿಜ. ನಾವೆಲ್ಲರೂ ಕೂಡ ಭಯಭೀತರಾಗಿ ಒಬ್ಬರನ್ನು ಒಬ್ಬರು ಸಂಶಯದಿಂದ ನೋಡುವುದಿದೆ. ಆದರೆ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಾವು ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಅಂದು
ಸಭೆಯ ಪ್ರಾರ್ಥನೆ ಕೇಳಿ ಪೇತ್ರನನ್ನು ಬಿಡುಗಡೆ ಮಾಡ್ತೀಯಲ್ಲ. ಈಗ ಸಭೆ ಮಾಡುತ್ತಿರುವ ಪ್ರಾರ್ಥನೆ, ಕೊರೋನಾ ನಮ್ಮನ್ನು ಬಿಟ್ಟು ಹೋಗು. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಕರ್ತನೆ, ಆ ವೈರಸ್ ಇಡೀ ವಿಶ್ವದಿಂದ ತೊಲಗಿ ಹೋಗುವ ಹಾಗೆ ಮಾಡು. ಆ ಮೂಲಕ ನಮ್ಮ ದೇಶದೊಳಗಿರುವ ಸಂಬಂಧ ತಿರುಗಿ ಪುನಃಸ್ಥಾಪನೆಯಾಗಲಿ. ಯಾವ ದೇಶವೂ ಕೂಡ ಸಂಶಯದಿಂದ ಮತ್ತೊಂದು ದೇಶವನ್ನು ನೋಡದೆ ಪ್ರೀತಿ ಸೌಹಾರ್ದತೆಯಿಂದ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದ್ರ ಮೂಲಕ ಹೊಸ ಸಂಬಂಧಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಸಹಾಯ ಮಾಡು. ವ್ಯಾಪಾರ ವಹಿವಾಟುಗಳಲ್ಲಿ ಹಣ ಸಂಪಾದನೆ ಮುಖ್ಯವಲ್ಲ, ಬದಲಾಗಿ ಕನಿಕರದಿಂದ ಪ್ರಗತಿಶೀಲ ರಾಷ್ಟ್ರಗಳನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಶ್ರೀಮಂತ ರಾಷ್ಟ್ರಗಳು ನೋಡುವುದರ ಮೂಲಕ ವ್ಯಾಪಾರ ವಹಿವಾಟುಗಳನ್ನು ಸರಿಪಡಿಸಿಕೊಂಡು ಮುಂದೆ ಸಾಗುವುದಕ್ಕೆ ಸಹಾಯ ಮಾಡೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಆತ್ಮೀಕವಾಗಿ ಕುಗ್ಗಿ ಹೋಗಿದ್ದೇವೆ, ಆದರೆ ಪವಿತ್ರಾತ್ಮನ ನೀನು ಕೊಟ್ಟಿರುವುದರಿಂದ ಆ ಆತ್ಮಿಕ ರೀತಿಯಲ್ಲಿ ಬಲಗೊಳ್ಳುವುದಕ್ಕೆ ಸಹಾಯ ಮಾಡು. ಹೌದು ಕರ್ತನೆ, ಹೀಗೆ ಇಡೀ ವಿಶ್ವ, ದ ವರ್ಲ್ಡ್ ಶಾಲೋಮ್ ಅದು ಆಗುವುದಕ್ಕೆ ಕೃಪೆ ಮಾಡು. ಇಡೀ ವಿಶ್ವಕ್ಕೆ ಬೇಕಾದಂಥ ಆ ನಿಜವಾದ ಸಮಾಧಾನ, ಅದು ರಾಜಕೀಯ ಹೌದು, ಸಾಮಾಜಿಕವಾಗಿ ಹೌದು, ಬುದ್ಧಿಪೂರ್ವಕವಾಗಿ ಹೌದು, ಮತ್ತು ಆರ್ಥಿಕ ಸ್ಥಿತಿಯೂ ಕೂಡ ಹೌದು. ನಮ್ಮ ದೇವರೇ, ಈ ಎಲ್ಲ ಕ್ಷೇತ್ರಗಳನ್ನು ನೀನು ಪರಿಪೂರ್ಣವಾಗಿ ಸರಿಪಡಿಸುವ ಮೂಲಕ ಇಡೀ ವಿಶ್ವದಲ್ಲಿ ವಿಶ್ವ ಶಾಂತಿ ಸ್ಥಾಪನೆಯಾಗುವುದಕ್ಕೆ ಸಹಾಯ ಮಾಡು. ನಮ್ಮ ಎಲ್ಲ ಭಯಭೀತಿಗಳನ್ನು ನಿನ್ನ ಮಗನಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ, ಅವುಗಳನ್ನು ತೆಗೆದುಹಾಕು. ಪ್ರಭುವೇ, ಆಸಕ್ತಿಯಿಂದ ಮಾಡಿದಂಥ ಪ್ರಾರ್ಥನೆಗೆ ಅಂದು ಸಭೆಗೆ ಉತ್ತರವನ್ನು ಕೊಟ್ಟಿಯಲ್ಲ. ಎಲಿಯನು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದರಿಂದ ಆ ಮಳೆಯನ್ನು ನೀನು ತಂದುಕೊಟ್ಟಿಯಲ್ಲ. ನಮ್ಮ ದೇವರೇ, ನಮ್ಮ ಸಭೆಗಳು ಕೂಡ ಈಗ ಏಕ ಮನಸ್ಸಿನಿಂದ ಒಂದೇ ಹೃದಯದಿಂದ ಆಸಕ್ತಿಯಿಂದ ಬೇಡುವ ಈ ಪ್ರಾರ್ಥನೆ, ಈ ಕೊರೋನಾ ವೈರಸ್ನಿಂದ ಬಂದಂಥ ಈ ಪರಿಣಾಮಗಳನ್ನೆಲ್ಲ ಸಂಪೂರ್ತಿಯಾಗಿ ತೆಗೆದುಹಾಕಿ ನಮ್ಮ ದ್ವೇಷ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ಆ ಪ್ರಗತಿಯನ್ನು ಕಾಣುವುದಕ್ಕೆ ಸಹಾಯ ಮಾಡು. ಮಾತ್ರವಲ್ಲ ನಮ್ಮ ದೇವರೇ, ಆ ಶಾಂತಿ, ನಿಜವಾದಂಥ ಆ ಶಾಂತಿ, ಅದು ಮೊದಲು ನಮ್ಮ ಮನೆಗಳಿಂದ ಆರಂಭವಾಗಿ ನಮ್ಮ ದೇಶ, ಆಮೇಲೆ ರಾಜ್ಯ ಮತ್ತು ಇಡೀ ವಿಶ್ವದಲ್ಲಿ ನೆಲೆಗೊಳ್ಳುವ ಹಾಗೆ ಮಾಡು. ಭಯಪಡಬೇಡ, ನಾನು ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ಹೇಳಿದಂಥ ಕರ್ತನೆ, ನೀನೇ ನಮ್ಮೊಂದಿಗಿದ್ದುಕೊಂಡು ನಮ್ಮನ್ನು ನಡೆಸು. ಈ ಕೋವಿಡ್-19 ಆದಂಥ ಈ ಪರಿಣಾಮವನ್ನೆಲ್ಲ ನಿನ್ನ ಮಗನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ. ನಿನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. COVID-19, the pandemic that has struck the whole world and has affected countries far and near. India also is swept by the fear that's brought forth by this pandemic. The COVID-19 lockdown has affected families across the nation, be it small nuclear families or joint families. It has affected not only the young by changing the entire scenario of live classroom to virtual classroom, but it has also affected the old in many ways. It has not spared the people belonging to every sector, be it well-to families or poverty-struck families. It has spread terror everywhere, right from the people living in rich sky-touching mansions to the one who are not so privileged. It has left some with no roofs over their head. Every day, meals for some has become a struggle. It does not see religion nor caste. Today, the offices are empty. The roads are empty. The churches are empty. The church buildings are silent. But
Jesus is not silent. Our only hope is Jesus. He has promised and He never fails His promises. I am the Lord that heals you. Exodus 15:26. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದಿಸುವವಳಾಗಿದ್ದೇನೆ. ಯುನೈಟೆಡ್ ಬಾಸಲ್ ಮಿಷನ್ ಚರ್ಚ್ ಪ್ರತಿ ವರ್ಷ ಹಮ್ಮಿಕೊಳ್ಳುವಂಥ 1st ಮೇ ಯುನೈಟೆಡ್ ಡೇ ಆಫ್ ಪ್ರೇಯರ್ನಲ್ಲಿ ನಾವೆಲ್ಲರೂ ಈ ವರ್ಷವೂ ಕೂಡ ಅನೇಕ ಏರುಪೇರುಗಳಿದ್ದರೂ ಭಾಗವಹಿಸುವುದಕ್ಕೆ ಸಹಾಯ ತೋರಿದಕ್ಕಾಗಿ ತಂದೆಯಾದಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯಲ್ಲಿ ಮುಂದುವರೆಯೋಣ. ಕೋವಿಡ್-19 ವೈರಸ್ನಿಂದ ಹಾನಿಗೊಳಗಾದ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸೋಣ. ಲೆಟ್ಸ್ ಪ್ರೇ ಫಾರ್ ಕೋವಿಡ್-19 ಎಫೆಕ್ಟೆಡ್ ಫ್ಯಾಮಿಲೀಸ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪ್ರಭುವಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರಗಳು ಉಂಟಾಗಲಿ. ದೇವರೇ, ನೀನು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನ ಬಿನ್ನಹವನ್ನ ಕೇಳುವಂಥ ದೇವರಾಗಿರುವುದಕ್ಕಾಗಿ ನಿನಗೆ ವಂದನೆಯನ್ನ ಸಲ್ಲಿಸುವವರಾಗಿದ್ದೇವೆ. ದೇವ, ಕೊರೋನಾ ಎನ್ನುವಂಥ ಮಾರಕ ರೋಗವು ಇಂದು ನಮ್ಮ ಇಡೀ ವಿಶ್ವವನ್ನ ತನ್ನ ಕೈಗಳಲ್ಲಿ ಇಟ್ಟುಕೊಂಡಿದೆ. ಇಡೀ ಜಗತ್ತೇ ಈ ರೋಗದ ಭಯಾನತೆಗೆ ಒಳಗಾಗಿದೆ. ಮನುಷ್ಯನಿಂದ ಮನುಷ್ಯನಿಗೆ ಹರಡುವಂಥ ಈ ಸಾಂಕ್ರಾಮಿಕ ರೋಗವನ್ನ ನೀನು ನಮ್ಮ ಈ ಭೂಮಂಡಲದಿಂದಲೇ ಕಿತ್ತಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರತಿಯೊಂದು ದೇಶಗಳಲ್ಲಿ ಸಾವಿರಾರು ಮಂದಿ ತಮ್ಮ ಆಪ್ತರನ್ನ, ತಮ್ಮ ಸಂಬಂಧಿಕರನ್ನ ಕಳೆದುಕೊಂಡಿದ್ದಾರೆ. ಈಗಲೂ ಕೂಡ ಲಕ್ಷಾಂತರ ಮಂದಿ ಸಾಯುತ್ತಾ ಇದ್ದಾರೆ. ಇದರಿಂದಾಗಿ ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ. ಗಂಡನನ್ನು ಅಥವಾ ಮಗನನ್ನು ಆಶ್ರಯಿಸಿ ಬದುಕನ್ನು ನಡೆಸುತ್ತಾ ಇದ್ದಂಥ ಕುಟುಂಬಗಳು ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸತ್ಯವೇದ ಹೇಳುವಂತೆ, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನಮಗೆ ಖಂಡಿತವಾಗಿಯೂ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರಿಂದ ಸಹಾಯ ದೊರೆಯುತ್ತದೆ ಎಂಬುವಂಥ ಭರವಸೆ ಮತ್ತು ನಿಶ್ಚಿತತೆ ಇದೆ. ಹೀಗಾಗಿ ಕಣ್ಣೀರಿನಿಂದ, ದುಃಖದಿಂದ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ದೇವ, ಅಂತಹ ಕುಟುಂಬಗಳನ್ನು ಸಂತೈಸು, ಆಧರಿಸು ಕರ್ತನೆ. ಹೌದು ಪ್ರಭು, ಈ ರೋಗಕ್ಕೆ ತುತ್ತಾಗಿ ಪ್ರಾಣವನ್ನ ಕಳೆದುಕೊಂಡಂಥವರು ಕಡೆಯದಾಗಿ ತಮ್ಮ ಆಪ್ತರಿಗೂ ಕೂಡ ಮುಖವನ್ನು ತೋರಿಸದೆ ಈ ಲೋಕದ ಯಾತ್ರೆಯನ್ನ ಮುಗಿಸಿದ್ದಾರೆ. ತಮ್ಮ ದೇಹವನ್ನ ಗೌರವಯುತವಾಗಿ ಶವ ಸಂಸ್ಕಾರ ಮಾಡುವುದಕ್ಕೂ ಕೂಡ ಅವಕಾಶ ಕೊಡದೆ ಚಿರನಿದ್ರೆಗೆ ಜಾರಿದ್ದಾರೆ. ತಮ್ಮನ್ನೇ ನಂಬಿದಂಥ, ಪ್ರೀತಿಸಿದಂಥ ತಮ್ಮ ಆಪ್ತರು ಇದಕ್ಕಾಗಿ ಘೋರವಾದ ನೋವಿಗೆ ಒಳಗಾಗಿದ್ದಾರೆ. ಹೀಗಾಗಿ ದೇವ, ಪವಿತ್ರಾತ್ಮನಾಗಿ ಬಾ, ಜನರನ್ನ ಸಂತೈಸು, ನಮ್ಮನ್ನ ಸಮಾಧಾನ ಪಡಿಸು. ಯಾಕೆಂದರೆ ನಾವೆಲ್ಲರೂ ನಿನ್ನ ಸೃಷ್ಟಿಗಳು. ನೀನು ನಮ್ಮನ್ನು ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಿ. ನಮ್ಮ ಮಧ್ಯದಲ್ಲಿ ಬಾ ದೇವರೇ. ನೊಂದ ಕುಟುಂಬಗಳಿಗೆ ಆಧಾರನಾಗು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಂಥ ಕುಟುಂಬಗಳಿಗೆ ದೊಣ್ಣೆಯಾಗಿ, ಕೋಲಾಗಿ ಧೈರ್ಯವನ್ನ ನೀಡು. ನೀನು ಮಾತ್ರವೇ ಪ್ರತಿ ಮಾನವ ಕುಲವನ್ನ ಮತ್ತು ಕುಟುಂಬವನ್ನ ಆಧರಿಸುವ ದೇವನಾಗಿದ್ದಿ. ಮಾನವನು ನಿನಗೆ ಮಾಡಿದ ದ್ರೋಹಗಳನ್ನು ಮನ್ನಿಸು, ಅಪರಾಧಗಳನ್ನು ಕ್ಷಮಿಸು. ನೊಂದು ನಲುಗಿ ಭವಿಷ್ಯತ್ತಿನ ಭರವಸೆ ಇಲ್ಲದೆ ನೆಲಕಚ್ಚಿ ಕುಳಿತಂಥ ಕುಟುಂಬಗಳನ್ನು ದೃಢಪಡಿಸು. ನಾನು ನಿಮ್ಮೊಂದಿಗಿದ್ದೇನೆ, ಹೆದರಬೇಡ, ಧೈರ್ಯವಾಗಿರು ಎಂಬಂತಹ ಅಭಯ ವಚನವನ್ನ ಅವರಿಗೆ ದಯಪಾಲಿಸು. ದೇವ, ತಮ್ಮ ಆಪ್ತರನ್ನ ಕೊರೋನಾ ರೋಗದಿಂದ ಕಳೆದುಕೊಂಡಂತಹ ಕುಟುಂಬಗಳು ಮತ್ತು ಆರ್ಥಿಕವಾಗಿ ಕಷ್ಟಪಡುತ್ತಿರುವ ಕುಟುಂಬಗಳು ಕಣ್ಣೆತ್ತಿ ನಿನ್ನನ್ನೇ ನೋಡುತ್ತವೆ. ಅಂತಹ ಕುಟುಂಬಗಳಿಗೆ ನಿನ್ನ ಆಶ್ರಯವು ದೊರಕಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಸದಾ ಅವರ ಜೀವನದಲ್ಲಿ ನೀನು ಭರವಸೆಯ ಬೆಳಕಾಗಿ ನಿಲ್ಲು ಎಂಬುದಾಗಿ ಬೇಡುತ್ತೇವೆ. ನೀನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಮತ್ತು ನಿರಂತರವೂ ಇರುವಂತಹ ದೇವರಾಗಿದ್ದಿ. ಹೀಗಾಗಿ ಘನ ಮಾನ ಮಹಿಮೆಯನ್ನು ನೀನೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವವುಳ್ಳ ತಂದೆಯೇ, ಆಮೀನ್. ಕೋವಿಡ್-19 ಮಾರಕ ರೋಗ ಇಡೀ ಮಾನವ ಕುಲವನ್ನು ಭಯದಲ್ಲಿ ತಂದು ನಿಲ್ಲಿಸಿದ ರೋಗವೆಂದರೆ ತಪ್ಪಾಗಲಾರದು. ಮನುಷ್ಯ ತನ್ನನ್ನು, ತನ್ನ ನಿಜವಾದ ಸ್ಥಿತಿಯನ್ನು ನೋಡಿಕೊಳ್ಳುವಂಥ ಪರಿಸ್ಥಿತಿ ಈಗ ಎದುರಾಗಿದೆ.
ದೇವರ ಮೇಲಿನ ನಿರ್ಲಕ್ಷ್ಯ, ನಮ್ಮೊಳಗಿನ ಅಹಂಭಾವ, ಅಹಂಕಾರ, ನಾನು ಎನ್ನುವಂತಹ ದರ್ಪ ಇಂದು ನಮ್ಮೆಲ್ಲರನ್ನೂ ದೇವರ ಸಾನ್ನಿಧ್ಯದಿಂದ ದೂರ ಉಳಿಯುವಂತೆ ಮಾಡಿದೆ. ಪ್ರಾರ್ಥಿಸದೆ ದೇವರ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಂಥ ವ್ಯಕ್ತಿಗಳೂ ಸಹ ಪ್ರಾರ್ಥನೆಗೆ ತಮ್ಮನ್ನು ಒಪ್ಪಿಸಿಕೊಳ್ಳುವಂತೆ ಮಾಡಿದೆ ಈ ರೋಗ. ದೇವರ ಹೊರತಾಗಿ ನಾವು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುವಂಥದ್ದನ್ನು ಕೂಡ ಈ ರೋಗ ತಿಳಿಸಿಕೊಟ್ಟಿದೆ. ಸುತ್ತಲಿನ ಪರಿಸ್ಥಿತಿಯನ್ನು ನೋಡಿ ಕಂಗೆಟ್ಟು ನಮಗೆ ದೇವರ ವಾಕ್ಯದಲ್ಲಿ ನೆಲೆ ನಿಲ್ಲುವಂತೆ ಮಾಡಿದೆ. ಈ ರೋಗದಿಂದ ಇಂದು ವಿಶ್ವದಾದ್ಯಂತ ಲಕ್ಷಾಂತರ ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಕುಟುಂಬಗಳು ಸರ್ವನಾಶವಾಗಿವೆ. ಆದರೆ ಈ ರೋಗವನ್ನು ಎದುರಿಸಿ ಮಣಿಸಲು ಇಂದು ನಾವೆಲ್ಲರೂ ಒಂದಾಗಿ ಹೋರಾಡುತ್ತಿದ್ದೇವೆ. ಮುಖ್ಯವಾಗಿ ನಮ್ಮ ವೈದ್ಯಕೀಯ ಸಮುದಾಯ, ಪೊಲೀಸ್ ವ್ಯವಸ್ಥೆ, ಪೌರ ಕಾರ್ಮಿಕರು, ವಿಜ್ಞಾನಿಗಳು ರಾತ್ರಿ ಹಗಲೆನ್ನದೇ ನಿರಂತರವಾಗಿ ಈ ವೈರಸ್ಸಿನ ವಿರುದ್ಧ ಹೋರಾಡುತ್ತಿದ್ದಾರೆ. ಅದನ್ನು ಮೆಟ್ಟಿ ನಿಲ್ಲಲು ಮತ್ತು ಮಣಿಸಲು ಬನ್ನಿರಿ, ನಾವೆಲ್ಲರೂ ದೇವರಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸೋಣ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ದೇವರು ನಮ್ಮೆಲ್ಲರಿಗೆ ಪ್ರಾರ್ಥಿಸುವಂತ ಆತ್ಮವನ್ನ ನೀಡಿದ್ದಾನೆ. ಹೀಗಾಗಿ ಆ ಒಂದು ಪ್ರಾರ್ಥಿಸುವಂತ ಆತ್ಮವನ್ನ ಆತನು ನೀಡಿರುವುದರಿಂದ ನಾವೆಲ್ಲರೂ ಆತನಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತ ಸಂಗತಿಯಾಗಿದೆ. ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಕರೆಯಲ್ಪಟ್ಟು, ಪ್ರಾರ್ಥನೆಯು ದೇವರ ಮನಸ್ಸನ್ನ ಬದಲಾಯಿಸ್ತದೆ. ಹೀಗಾಗಿ ಪ್ರಸ್ತುತ ನಾವೆಲ್ಲರೂ ಕೊರೋನಾ ಎನ್ನುವಂತ ರೋಗದಿಂದ ಬಳಲುತ್ತಾ ಇದ್ದೇವೆ ಮತ್ತು ಭಯದಲ್ಲಿ ಇದ್ದೇವೆ. ನಮಗೆ ರೋಗ ಬರಬಹುದು ಎಂಬುದಾಗಿ ಹೇಳಿ ಇಡೀ ಒಂದು ವೈದ್ಯಕೀಯವಾದಂತಹ ಕ್ಷೇತ್ರ, ಪೊಲೀಸ್ ವ್ಯವಸ್ಥೆ, ಹೋಮ್ ಗಾರ್ಡ್, ಕಾರ್ಪೊರೇಷನ್ ವರ್ಕರ್ಸ್ ಇವರೆಲ್ಲ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅಂಥವರಿಗಾಗಿ ಈ ಯುನೈಟೆಡ್ ಡೇ ಆಫ್ ಪ್ರೇಯರ್ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹೀಗಾಗಿ ಬನ್ನಿರಿ, ಮನಪೂರ್ವಕವಾಗಿ ಅವರಿಗಾಗಿ ಅವರ ಸೇವೆಗಾಗಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಕರುಣಾಮಯನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸುವಂತ ಭಾಗ್ಯವನ್ನು ಅನುಗ್ರಹಿಸಿರುವುದಕ್ಕಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಮನತುಂಬಿ ಕೊಂಡಾಡುತ್ತೇವೆ. ಜೀವನದ ಪ್ರತಿಯೊಂದು ಏರಿಳಿತಗಳಲ್ಲಿ ನಮ್ಮ ಆಧರಿಕನು, ಸಹಾಯಕನು ನೀನು. ಮಹಾಮಾರಿಯಾದ ಕೊರೋನಾ ರೋಗದಿಂದ ನಮ್ಮ ಇಡೀ ಭೂಮಂಡಲವು ಮಾತ್ರವಲ್ಲ, ಇಡೀ ಮಾನವ ಕುಲವು ನಾಶವಾಗುವಂತ ಸಂದರ್ಭದಲ್ಲಿ ಅದನ್ನು ತಡೆದು ನಿಲ್ಲಿಸಲು ನೀನು ನಮ್ಮ ಜೀವನದಲ್ಲಿ ಅನೇಕ ಸಾಧನಗಳನ್ನು ನೀಡಿದ್ದಿ. ಮುಖ್ಯವಾಗಿ ನೀ ನೀಡಿದಂತ ವೈದ್ಯಕೀಯ ಸೇವೆಗಾಗಿ ನಿನ್ನನ್ನು ವಂದಿಸುವರಾಗಿದ್ದೇವೆ. ದೇವರೇ, ಪ್ರಾಣದ ಹಂಗನ್ನ ತೊರೆದು ನಮ್ಮನ್ನು ಕೊರೋನಾ ರೋಗಕ್ಕೆ ತುತ್ತಾಗದ ಹಾಗೆ ಜನರ ಜೀವವನ್ನು ಉಳಿಸಲು ಹೋರಾಡುವಂತ ವೈದ್ಯರನ್ನು, ನರ್ಸುಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಅಂತವರ ಜೊತೆಗೆ ನೀನಿರು ಕರ್ತನೆ. ಅವರ ಹೋರಾಟಕ್ಕೆ ತಕ್ಕದಾದ ಜಯವನ್ನು ನೀಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ನೀನು ಹೇಳಿದ ಹಾಗೆ ಐಗುಪ್ತರಿಗೆ ಬರಮಾಡಿದ ಯಾವ ವ್ಯಾಧಿಗಳನ್ನು ನಾನು ನಿಮಗೆ ಬರಗೊಡುವುದಿಲ್ಲ, ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ಹೇಳಿ ಅವರಿಗೆ ಆರೋಗ್ಯದಾತನಾಗ ಪ್ರಾಣ ಉಳಿಸುವಂತ ಕಾರ್ಯಕ್ಕೆ ಪವಿತ್ರಾತ್ಮನ ಮಾರ್ಗದರ್ಶನವನ್ನು ಅನುಗ್ರಹಿಸು. ಮತ್ತು ವಿಶೇಷವಾಗಿ ನಮ್ಮ ವಿಜ್ಞಾನಿಗಳು ಕೂಡ ಈ ರೋಗದ ವಿರುದ್ಧವಾಗಿ ಹೋರಾಡಲು ಮತ್ತು ವ್ಯಾಕ್ಸಿನ್ ಕಂಡು ಹಿಡಿಯುವಂತ ಪ್ರಯತ್ನಕ್ಕೆ ಅವರಿಗೆ ಜಯವನ್ನು ನೀಡು. ಅವರು ಕೈ ಹಾಕಿದ ಕೆಲಸವನ್ನು ಆಶೀರ್ವಹಿಸು. ಅದಕ್ಕಾಗಿ ಅವರು ಶ್ರದ್ಧೆಯಿಂದ ದುಡಿಯುವಂತ ಸಂದರ್ಭದಲ್ಲಿ ಬೇಕಾಗುವಂತ ಏಕಾಗ್ರತೆಯನ್ನು ಅನುಗ್ರಹಿಸು. ನಮ್ಮ ವಿಜ್ಞಾನಿಗಳ ಪ್ರಯತ್ನವನ್ನು ಫಲಪ್ರದವಾಗಿ ಮಾನವ ಸಂತಾನ ಈ ಲೋಕದಲ್ಲಿ ಉಳಿಯುವಂತೆ ಸಹಾಯ ತೋರು. ಮತ್ತು ಈ ರೋಗದ ವಿರುದ್ಧವಾಗಿ ಹೋರಾಡುವಂತ ಇನ್ನೊಂದು ವ್ಯವಸ್ಥೆಯಾದ ಪೊಲೀಸ್ ವ್ಯವಸ್ಥೆ, ಹೋಮ್ ಗಾರ್ಡ್ ವ್ಯವಸ್ಥೆಯನ್ನು ಆಶೀರ್ವಹಿಸು.
ಪ್ರಾಣವನ್ನು ಪಣಕ್ಕಿಟ್ಟು ಬೇರೆಯವರ ಪ್ರಾಣವನ್ನು ಉಳಿಸಲು ಅವರು ಮಾಡುವಂಥ ವಿಧ ವಿಧವಾದ ಪ್ರಯತ್ನದಲ್ಲಿ, ಅವರ ಹೋರಾಟದಲ್ಲಿ ಅವರೊಂದಿಗೆ ನೀನಿರು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಇಡೀ ದೇಶವೇ ಲಾಕ್ಡೌನ್ ಆಗಿರುವಂಥ ಸಂದರ್ಭದಲ್ಲಿ ಜನರೆಲ್ಲರ ರಕ್ಷಣೆಗಾಗಿ ಅವರು ಮಾಡುವಂತಹ ಸೇವೆಯನ್ನು ಆಶೀರ್ವಾದ ಮಾಡು. ಜನರು ಅವರ ಸೇವೆಯನ್ನು ತಪ್ಪೆಂದು ಭಾವಿಸದೆ ನಮಗಾಗಿಯೇ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂಬುದಾಗಿ ತಿಳಿಯುವಂಥ ಜ್ಞಾನವನ್ನು ನೀಡು. ಮತ್ತು ವಿಶೇಷವಾಗಿ ನಮ್ಮ ಕಾರ್ಪೊರೇಷನ್ ವರ್ಕರ್ಸ್ಗಳಿಗಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಪೌರ ಕಾರ್ಮಿಕರು ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ದೇಶವನ್ನು, ನಮ್ಮ ಊರನ್ನು, ನಮ್ಮ ನೆಲವನ್ನು ಶುದ್ಧವಾಗಿಡಲು ಮಾಡುವಂಥ ಪ್ರತಿಯೊಂದು ಪರಿಶ್ರಮಕ್ಕೆ ಅವರೊಂದಿಗೆ ನೆರವಾಗು ಕರ್ತನೆ. ಅವರ ಸೇವೆಯು ನಿನಗೆ ಮೆಚ್ಚುವಂಥದ್ದಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಹೌದು ಕರ್ತನೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂಥ ಇವರೆಲ್ಲರೂ ನೆನಪು ಮಾಡಿ ಮತ್ತು ಅವರ ಮನೆಗಳಿಂದ, ಅವರ ಸಂಬಂಧಿಕರಿಂದ ಅವರಿಗೆ ಸರಿಯಾದ ಪ್ರೋತ್ಸಾಹ ಸಿಕ್ಕಲಿ ಮತ್ತು ಅವರನ್ನು ಅರ್ಥ ಮಾಡಿಕೊಳ್ಳುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ದೇವರೇ, ನೀನು ಅಂಥವರನ್ನು ನಮ್ಮ ಪ್ರಾಣ ಉಳಿಸುವುದಕ್ಕಾಗಿ, ನಮ್ಮ ಸೇವೆ ಮಾಡುವುದಕ್ಕಾಗಿ ಕೊಟ್ಟಿದೆ ಎಂಬುದಾಗಿ ನಂಬಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಅವರೆಲ್ಲರನ್ನು ಸದಾಕಾಲವೂ ನಿನ್ನ ಜೋಕಿಯುಳ್ಳ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ. ಆಮೆನ್. Dear brothers and sisters, prayer warriors, I would like to welcome you to the slot number 3 of today's United Day of Prayer. We know the purpose of this day. We have gathered together to pray in one mind. ಒಂದೇ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ಸೇರಿ ಬಂದಿದ್ದೇವೆ. ನನ್ನ ಪ್ರಿಯರೇ, ಈ ಕೊರೋನಾ ವೈರಸ್ಸಿನ ಮಧ್ಯದಲ್ಲಿ ದೇವರು ನಮಗೆ ಈ ಒಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. This COVID-19 has created a confusion and brought in fear, loss and death. Due to this COVID-19, the total death in the world stands at 2,11,537 as on the 28th of April, and it is spread in 211 countries. India has seen more than 29,600 cases and 939 deaths as on April 28. Maharashtra has confirmed around 8,068 cases and 342 deaths. Today, May 1st, we are also celebrating Maharashtra Day. So it's our duty and privilege to pray even for our own state. ಈ ದಿನ ನಾವು ಮಹಾರಾಷ್ಟ್ರ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ. ನಾವು ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸುವಂಥದ್ದು ಇದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಕೆ ಆಗಿದೆ. ಮತ್ತು ಪ್ರಾರ್ಥನೆಯು ನಮ್ಮ ಬಲವಾಗಿದೆ, ನಮ್ಮ ವಿಶ್ವಾಸವು ಮತ್ತು ನಮ್ಮ ಉಸಿರಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. The number of deaths, if you see, if you combine World War I, World War II, and even the flu of 1957-58, it is very less than compared to this pandemic which we see. Millions have lost their loved ones. Many have become widowers, orphans. Death has no discrimination. Death does not see who is rich, who is poor. ಯಾರು ಶ್ರೀಮಂತರು, ಯಾರು ಬಡವರು ಎಂಬ ಭೇದ ಇಲ್ಲದೆ ಸಾವು ಎಲ್ಲರಿಗೆ ಬರುತ್ತದೆ. ಈ ಕೋವಿಡ್, ಈ ಒಂದು ರೋಗದಿಂದ ಅನೇಕರು ಸತ್ತು ಹೋಗಿದ್ದಾರೆ. ದಲಿತರಾಗಲಿ, ಶ್ರೀಮಂತರಾಗಲಿ, ಕಪ್ಪಾಗಲಿ, ಬಿಳಿ ಆಗಲಿ, ಎಲ್ಲರೂ ಈ ಸಾವನ್ನು
ನೋಡಿದ್ದಾರೆ. ಆದರೆ ನಮ್ಮ ಕರ್ತವ್ಯ ಏನಾಗಿದೆ? ವಾಟ್ ಆರ್ ವಿ ಟು ಡೂ? ದ ಲಾರ್ಡ್ ಹಸ್ ಕಮಾಂಡೆಡ್ ಅಸ್ ಟು ಪ್ರೇ. ಅನೇಕರು ತಮ್ಮ ಪ್ರಿಯರನ್ನು ಕಳೆದುಕೊಂಡಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸುವಂಥದ್ದು ನಮ್ಮ ಜವಾಬ್ದಾರಿಕೆ ಆಗಿದೆ. ಈ ಮೃತಪಟ್ಟ ಜನರ ವಾರ್ತೆಯು ನಮ್ಮನ್ನು ಕೂಡ ಕದಲಿಸಿದೆ. ಇಟ್ ಹಸ್ ಶುಕ್ ಅವರ್ ಫೇತ್, ಇಟ್ ಹಸ್ ಶುಕ್ ದ ನೇಷನ್, ಇಟ್ ಹಸ್ ಶುಕ್ ಎವ್ರಿಥಿಂಗ್. ಆ್ಯಂಡ್ ಒನ್ ಕ್ವೆಶ್ಚನ್ ವಿ ಆಸ್ಕ್ ಇಸ್, ವೈ ಲಾರ್ಡ್ ವೈ? ಯಾಕೆ ದೇವರು ಇದೆಲ್ಲ ಆಗಿದೆ ಎಂಬುದಾಗಿ ನಾವು ಪ್ರಶ್ನೆ ಕೇಳುವವರಾಗಿದ್ದೇವೆ. ಬಟ್ ಓನ್ಲಿ ಇಟ್ಸ್ ಗಾಡ್ ಹೂ ಕ್ಯಾನ್ ಗಿವ್ ಅಸ್ ಪೀಸ್ ಡ್ಯೂರಿಂಗ್ ದಿಸ್ ಟ್ರಬಲ್ ಟೈಮ್. During this time when we see dangers, death everywhere, we see pictures of mass death, mass burial. And the worst part is, when someone dies, they even can't go and be a part of the burial. They can only see through the glass, or they can only see through the video conferencing. And then there is wailing, mourning, crying. And that's what even the Bible says, that Rahel is full of tears for what has happened in Jerusalem. ಅನೇಕರು ತಮ್ಮ ವಿಶ್ವಾಸವನ್ನು ಸಹ ಕಳೆದುಕೊಂಡಿದ್ದಾರೆ. The Bible says, blessed are those who mourn, for they shall be comforted. ದುಃಖ ಪಡುವವರು ಧನ್ಯರು, ಯಾಕಂದರೆ ಅವರು ಆದರಣೆಯನ್ನು ಹೊಂದುವರು ಎಂಬುದಾಗಿ ಮತ್ತಾಯನ ಸುವಾರ್ತೆ 5ನೇ ಸಂಧಿ 4ನೇ ವಚನದಲ್ಲಿ ಬರೆದಿದೆ. ನನ್ನ ಪ್ರಿಯರೇ, ಈ ಗಳಿಗೆಯಲ್ಲಿ ಮೃತಪಟ್ಟ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅವರ ಕುಟುಂಬವನ್ನು ಆಶೀರ್ವದಿಸುವಂತೆ, ಮಕ್ಕಳನ್ನು, ತಂದೆ ತಾಯಿಯನ್ನು ಕಳೆದುಕೊಂಡಿರುವ ಮಕ್ಕಳಿಗಾಗಿ, ಅನಾಥರಾಗಿದ್ದಾರೆ, ವಿಧವೆಯರಾಗಿದ್ದಾರೆ, ಕೆಲವರು ತಮ್ಮ ಜಾಬನ್ನು, ತಮ್ಮ ಕೆಲಸವನ್ನು ಕೂಡ ಕಳೆದುಕೊಂಡಿದ್ದಾರೆ. ಅವರ ಮನೆಯಲ್ಲಿರುವ ಬ್ರೆಡ್ ವಿನ್ನರ್, ಸಂಪಾದನೆ ಮಾಡುವವರು ಸಹ ಅವರು ಮೃತಪಟ್ಟಿದ್ದಾರೆ. ಸೊ ಶಾಲ್ ವಿ ರಿಯಲಿ ಪ್ರೇ ಆ್ಯಂಡ್ ಆಸ್ಕ್ ಲಾರ್ಡ್ ಹ್ಯಾವ್ ಮರ್ಸಿ. ಲಾರ್ಡ್ ಶೋ ಅಸ್ ದ ಕಂಪ್ಯಾಷನ್. ಕಂಫರ್ಟ್ ದೋಸ್ who have lost their loved ones during this peril times. May the Lord bless us, that we would be able to spend time fervently and persistently praying with them. I would like to share a few prayer points with you so that actually we can pray for these concerns. My dear brothers and sisters, I request you, wherever you are, please do stand with me, and shall we observe 1 minute silence for all those who have departed from this world. As we have just heard from the Word of God, encouraging us that in testing times, how the Lord is with us. Yes, many have lost their loved ones due to the coronavirus. No words of comfort, no presence of people can comfort these people and family that have lost their loved ones. But as we acknowledge the presence of God through this beautiful Tulu hymn, hymn number 31, Ibodu Yepala O Rakshaka. Let us acknowledge, God, we need you at this time. Ibodu Yepala
O Rakshaka, Iyenk Korea Samadana, Iyenk Bodu Yesu, Ye Palai Bodu, Nena Shirvada Korla, O Rakshaka. Ibodu ye pala, O Kartava, Gandantra Banaga, Itapala, Iyenk Bodu Yesu, Ye Palai Bodu, Nena Shirvada Korla, O Rakshaka. Iyenk Bodu Yesu, Ye Palai Bodu, Nena Shirvada Korla, O Rakshaka. The very first prayer request is, let us pray for proper burial of the dead due to coronavirus. The recent case of a doctor in Chennai shows that getting a proper burial is very difficult as they are affected with corona. We see mass burials across the globe. You might see this on the PPT, that which I am putting over here, how thousands of people are being buried together, but it is only God who can save. It is only God who can comfort them. Shall we bow our heads in prayer? Father, we come into your presence, and Lord, we pray for those who have died due to coronavirus. Lord, many are not even getting proper burials. Many, Lord, have not the privilege of being buried in a right manner. Relatives, friends, family members are not part of the burial ceremony. People are confused. Lord, there is pang of death, sorrow, mourning everywhere. Mass burials taking place. Lord, would you comfort them? You are the one who can give them real peace, the hope that passeth all understanding. Because we believe that even after this physical death, those who believe in you will be able to see your glory. Comfort the ones who are not comforted. Bless the grieving ones. Give them the peace that they want. In Jesus' name we pray. Amen. Secondly, let us pray for parents, relatives, spouses who are not even able to see or perform the last rites due to coronavirus. Many of the families have not even given the dead bodies, and they are only able to see through the hospital glass panes, or maybe the body being carried in an ambulance, or maybe through video they are able to see the burial of their beloved one. Shall we pray that the Lord will give them strength to face this situation? Shall we pray? Lord, especially we pray for the parents who have lost their children. Lord, whom the mothers had given birth for 9 months and kept them in their womb. But today, Lord, they are gone into the tomb of death forever. Wives who have lost their husbands, husbands who have lost their wives, relatives, friends whom they loved and cherished,
and unexpectedly they are dead and gone. Lord, comfort them. Be near to them. Lord, they are not even able to go and attend the burial ceremony. Strengthen them wherever they are. Give them the courage. Lord, we know that no man can fill the loss that they're going through. It is only you who can fill that gap. Comfort them. In Jesus' name we pray. Amen. Thirdly, shall we pray for the families who have lost their bread earner? No more job, no more money. They are worried about their future needs. Tensed, discouraged, full of bitterness and resentment towards God and the situation. And they're asking the question, why me? Why my family? Why us? It is our duty that we pray for them and ask God to give them the peace that passeth all understanding. Shall we kneel down wherever we are and ask the Lord to comfort them? The Bible says, blessed are those who comfort, because they will be called the sons of righteousness. Lord, this time we commit families who have lost their breadwinner, who have lost their dad or brother or someone who was the breadwinner of that house. Lord, they are tense now. They do not know whether they will get that same job. Maybe the children are too small. Wife is not so much equipped to go and work. And now, Lord, the tension is mounting up. What after coronavirus? Who will give us the bread? Who will take care of us? We thank you, Lord, for the government which might be supporting for a few months. But Lord, the question for them is, what about later? Lord, in this situation, they are become bitter, resentment. Lord, discouragement is piling their hearts. Father, we pray that you are the father of the fatherless, of the orphans, the husband of the widows, the one who is Jehovah Jireh, the provider. Lord, have mercy and provide for their needs. We ask this in Jesus' name. Amen. Finally, shall we pray for our own state of Maharashtra? Many people have lost their life. As I told you earlier, as on April 28th, 939 people have died in whole of India and nearly 350 in Maharashtra. Many police officials, doctors, health workers, maybe Safai Karamcharis have lost their life. Shall we pray that the Lord would console these families? And the death rate in Maharashtra will drop down. The Lord will remove coronavirus from our state. I request you, wherever you are, kindly stand. And if you are with your family, hold one another's hand and pray in solidarity, pray in unity. Lord, we pray for our own state of Maharashtra. Lord, we have seen many doctors, nurses, police officials, constables, health workers who have lost their life. Lord, their family is distressed. Many of them are quarantined and are isolated from their family, discouraged. But Lord, we pray that you would stand beside them, you would comfort them, because you are the hope giver. The world has become hopeless, but you are the one who can give hope. You came into the world to give hope, to give peace. And you said, I give my peace which the world cannot give. ತಂದೆ, ನಮ್ಮ ಪ್ರಾರ್ಥನೆ ಲಾಲಿಸು. ನಿಜವಾದ ಶಾಂತಿಯನ್ನು, ಆದರಣೆಯನ್ನು ಮತ್ತು ನಿರೀಕ್ಷೆಯನ್ನು ನಿನ್ನ ಜನರಿಗೆ ದಯಪಾಲಿಸುವುದಾಗಿ ಬೇಡುತ್ತೇನೆ. Lord, thank you for hearing our prayer. In Jesus' name we pray. Amen.
Thank you, brothers and sisters, for joining in praying for these needs. Prayer for all the loved ones who stuck in different countries and locations and longing to meet their families. ದೂರದ ಸ್ಥಳಗಳಲ್ಲಿ ನೆಲೆಸಿರುವಂಥ ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಪ್ರಾರ್ಥನೆ ಮಾಡೋಣ. I request the congregation to respond as Lord, hear our prayer. ಸಭೆಯವರು ಪ್ರತಿ ಪ್ರಾರ್ಥನೆಯ ನಂತರ ಪ್ರಭುವೇ ನಮ್ಮ ಬಿನ್ನಹವನ್ನ ಕೇಳು ಎಂಬುದಾಗಿ ಪ್ರತ್ಯುತ್ತರ ಕೊಡಬೇಕಾಗಿ ಕೇಳಿಕೊಳ್ತೇನೆ. Let us pray for those who stuck in abroad, who went for education and jobs. ಶಿಕ್ಷಣಕ್ಕಾಗಿ ಮತ್ತು ಕೆಲಸಕ್ಕಾಗಿ ವಿವಿಧ ದೇಶಗಳಿಗೆ ತೆರಳಿದಂತಹ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. God of mercies, we beseech your help. As our dear brothers and sisters and the loved ones have stuck in other countries, may your sustainable hand save them from all kinds of problems, especially which was arised from the COVID-19. Let their lives be secure in your arms, O Lord. Lord God, remember your children who left their families here and went for the studies and for the sake of jobs. Be with them and strengthen them by your name. Merciful God, they may be far away from their family members, but let your presence fill their places and make them feel that they have more than that. Some of them are still working even in these critical conditions under some pressure. May your power strengthen them as you strengthen Daniel and his friends in Babylon. Give your wisdom and knowledge to all of them and fill them with the Holy Spirit so they can glorify your name wherever they are. We ask this in the name of our Lord Jesus Christ. Congregation, Lord, hear our prayer. ಇತರ ಕಡೆಗಳಲ್ಲಿ ಮತ್ತು ವಿದೇಶಗಳಲ್ಲಿ ಸಿಲುಕಿಕೊಂಡಂತಹ ನಮ್ಮ ಕುಟುಂಬದ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸೋಣ. ದಿವ್ಯ ಪ್ರೇಮ ಮೂರ್ತಿಯಾದ ದೇವರೇ, ನಿನ್ನ ಅಗಾಧವಾದ ಪ್ರೀತಿಯನ್ನು ಸ್ಮರಿಸಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ಕರ್ತನೆ, ವಿವಿಧ ಕಾರಣಗಳಿಗಾಗಿ ಇತರ ಪ್ರದೇಶಗಳಿಗೆ ಸ್ಥಳಗಳಿಗೆ ಹೋಗಿ ಹಿಂತಿರುಗಿ ಬರುವ ಸಂದರ್ಭದಲ್ಲಿ ಲಾಕ್ಡೌನ್ನ ನಿಮಿತ್ತವಾಗಿ ಸಿಲುಕಿಕೊಂಡು ಬರಲಾಗದೆ ಪರಿತಪಿಸುತ್ತಿರುವ ಎಲ್ಲ ಜನರಿಗಾಗಿ ಬೇಡಿಕೊಳ್ತೇವೆ. ಪ್ರವಾಸದ ನಿಮಿತ್ತವಾಗಿಯೋ ತಮ್ಮ ಸಂಬಂಧಿಕರು ಸ್ನೇಹಿತರನ್ನ ಸಂಧಿಸುವ ಸಲುವಾಗಿಯೋ ಇಲ್ಲವೇ ಚಿಕಿತ್ಸೆಗಾಗಿಯೋ ರಜೆಯ ನಿಮಿತ್ತವಾಗಿಯೋ ಯಾವುದೋ ಕೆಲಸದ ನಿಮಿತ್ತವಾಗಿಯೋ ಇತರ ಕಡೆಗಳಿಗೆ ಹೋದವರು ಪ್ರಸ್ತುತ ಸನ್ನಿವೇಶದ ಸಂದಿಗ್ಧ ಪರಿಸ್ಥಿತಿಯ ಸಲುವಾಗಿ ತಾವು ಹೋದ ಕಡೆಗಳಲ್ಲಿಯೇ ಉಳಿಯುವಂತಾಗಿದೆ. ದೇವರೇ, ಇಂಥವರ ಕೂಡ ನೀನಿದ್ದು ನಿನ್ನ ಸಾಂತ್ವನವನ್ನು ಅನುಗ್ರಹಿಸಿಕೊಡು.
ಮತ್ತೊಬ್ಬರಿಗೆ ಭಾರವಾಗಿದ್ದೇವೇನೋ ಎಂಬ ಪರಿಸ್ಥಿತಿಯಲ್ಲಿ ಸಿಲುಕಿದ ಜನರಿಗೆ ಅವರ ಆತ್ಮೀಯರಿಂದ ಬದಲಾಗದ ಪ್ರೀತಿ ಆತಿಥ್ಯ ದೊರಕುವಂತೆ ಅಂತಹ ಕುಟುಂಬಗಳಿಗೆ ಸಹಾಯ ಮಾಡು. ತಮ್ಮ ಕುಟುಂಬದವರಿಂದ ದೂರ ಇದ್ದೇವೆ ಎಂಬ ಭಯ ಅವರನ್ನು ಕಾಡದೇ ಇರಲಿ. ಇರುವ ಸ್ಥಳದಲ್ಲಿ ಜನರಿಂದ ನಿನ್ನ ಪ್ರೀತಿಯನ್ನು ಪಡಕೊಳ್ಳುವಂತೆ ಕೃಪೆದೋರು. ಅಚಾನಕವಾಗಿ ಮತ್ತೊಂದೆಡೆ ಸಿಲುಕಿಕೊಂಡ ಈ ಹೃದಯಗಳು ನಲುಗಿ ಹೋಗದಿರಲಿ. ಇರುವ ಸ್ಥಳದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ಬಲಗೊಂಡು ನಿನ್ನ ಉದ್ದೇಶವನ್ನು ಅರಿತು ನಿನಗಾಗಿ ಸಾಕ್ಷಿಗಳಾಗಿರುವಂತೆ ಕೃಪೆಯನ್ನು ಅನುಗ್ರಹಿಸು. ಮನೋವ್ಯಥೆಯು ದೂರವಾಗಿ ಮನೋಬಲದಿಂದ ತುಂಬಿದವರಾಗಿ ನಿನ್ನ ನಾಮವನ್ನು ಸ್ಮರಿಸುತ್ತಾ ಘನಪಡಿಸಲು ಪವಿತ್ರಾತ್ಮನ ಸಹಾಯವನ್ನು ನೀಡೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಸಭೆ, ಪ್ರಭುವೆ, ನಮ್ಮ ಬಿನ್ನಹವನ್ನು ಕೇಳು. Let us kneel down for some time and pray. Let us pray for those who are missing their family members. Loving God, God of hope, we remember in your presence families who have their loved ones stuck in other places and countries and worrying about them and their critical conditions. Lord, be with them and fill them with the power of hope and positivity as they worry about their family members and getting news every day about their conditions. People are filled with anxiety and disturbed of the problems they are facing due to COVID-19. Lord, be with all of them because we believe that no wound is deeper than your mercy is able to heal. No separation is wider than your presence is able to bridge. No sorrow is heavier than your love is able to comfort. No need is greater than your grace is able to supply. So we cast all our cares on you, O Lord. We also pray for those who are in abroad and did not receive the health insurance and proper treatment and care. Let your mercy pour upon them, O Lord. We believe that ನಾವು ನಂಬಿದ್ದೇವೆ, ಇದ್ದಾನೆ ಘನವೈದ್ಯನು, ಕಟಾಕ್ಷವುಳ್ಳ ಯೇಸು, ಆರೋಗ್ಯ ಮಾಡಬಲ್ಲನು, ಸುಕ್ಷೇಮ ಇಲ್ಲಿ ಕೇಳು. ಆ ಇಂಪಾದ ಸ್ವರವೇ, ಅತಿ ರಮ್ಯರಾಗವೇ, ಮುದ್ದು ಮುದ್ದು ಹೆಸರೇ, ಏಸು ಪ್ರಿಯ ಏಸು. ಸಭೆ, ಪ್ರಭುವೆ, ನಮ್ಮ ಬಿನ್ನಹವನ್ನು ಕೇಳು. ಕಾಂಗ್ರಿಗೇಷನ್, ಲಾರ್ಡ್, ಹಿಯರ್ ಆರ್ ಪ್ರೇಯರ್. ಆಮೆನ್.